ಅದೇ ಅವರು ಸಾಕ್ಷಿ ಸಮೇತ ಹೇಳಿದಾರಲ್ಲ, ರಾತ್ರಿ 3 ಗಂಟೆಗೆ ಇದು ಮಾಡೋದು, ಅಡಿಷನ್ನು ಡಿಲಿಷನ್ಸು, ಅಲ್ಲಿ ಅಷ್ಟೇ ಕಂಪ್ಯೂಟರ್ ಬಳಕೆ, ಅವರೆಲ್ಲ ಸಾಕ್ಷಿ ಸಮೇತವಾಗಿ ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ. ಒಂದಿಗೆಲ್ಲ ತನಿಖೆ ಆಗಬೇಕು, ಅದಾಗಲೇಬೇಕು. ಈ ಎಲೆಕ್ಷನ್ ಕಮಿಷನ್ ತನಿಖೆ ಮಾಡಬೇಕಲ್ಲ, ಯಾವುದೂ ಮಾಡ್ತಾ ಇಲ್ಲ ಅವರು. ರಾಹುಲ್ ಗಾಂಧಿ ಅವರಿಗೆ ಬರೀ ಅವರು ಮಾಧ್ಯಮದ ಮೂಲಕ ಇದು ಮಾಡುವಂಥದ್ದು ಮಾಡ್ತಾಯಿದ್ದಾರೆ. ಅದು ಏನಾಗಿದೆ ಅದನ್ನು ಎನ್ಕ್ವೈರಿ ಮಾಡಬೇಕಲ್ಲ. ಉಳಿದ ನಿಮ್ಮ ಏನು ಎಲೆಕ್ಷನ್ ಕಮಿಷನರ್ಸು, ಹಿಂದಿನ ಎಲೆಕ್ಷನ್ ಕಮಿಷನರು, ಫಾರ್ಮರ್ ಎಲೆಕ್ಷನ್ ಕಮಿಷನರ್ಸ್ ಅವ್ರು ಹೇಳಿದ್ದಾರೆ. ಅವರೆಲ್ಲ ಏನು ಅಡ್ವೈಸ್ ಮಾಡಿದ್ದಾರೆ ಎಲೆಕ್ಷನ್ ಕಮಿಷನ್ಗೆ? ಏನು ಅಡ್ವೈಸ್ ಮಾಡಿದ್ದಾರೆ? ಅದು ಅವರು ಏನು ಮಾಡಿದಾರಲ್ಲ ಅದನ್ನು ತನಿಖೆ ಮಾಡಿ ಅದಕ್ಕೆ ಇದು ಮಾಡಬೇಕು. ಅದನ್ನು ಬಿಟ್ಕೊಂಡು ನೀವು ನಮಗೆ ಅಫಿಡವಿಟ್ ಹಾಕಿ, ಈಸ್ ಅ ಮೆಂಬರ್ ಆಫ್ ಪಾರ್ಲಿಮೆಂಟ್, ಈಸ್ ಅಪೋಸಿಷನ್ ಲೀಡರ್ ಆಫ್ ದ ಕಂಟ್ರಿ, ದ ಶಾಡೋ ಪ್ರೈಮ್ ಮಿನಿಸ್ಟರ್. ಇಂಥದ್ದಾಗ ನೀವು ಅಫಿಡವಿಟ್ ಹಾಕಿರಿ ಅಂದರೆ ಓದ್ ತೊಗೊಂಡೇ ಅವರು ಮೆಂಬರ್ಸ್ ಆಗಿರ್ತಾರಲ್ಲ, MP ಆಗಿರ್ತಾರೆ, ಓದ್ ತೊಗೊಂಡೇ ಅವರು ಲೋಕಸಭಾ ಅಪೋಸಿಷನ್ ಲೀಡರ್ ಆಗಿರ್ತಾರಲ್ಲ. ಅವರು ಈ ಎಲೆಕ್ಷನ್ ಕಮಿಷನ್ದವರು ಬರೀ ಅವರಿಗೆ ಮಾಧ್ಯಮದ ಮೂಲಕ ಕೌಂಟರ್ ಮಾಡಿದರೆ ಅದಾಗೋದಲ್ಲ. ಅವರು ಕೊಟ್ಟಿರುವಂಥದ್ದು ಅದನ್ನು ಸಾಕ್ಷಿ ಸಮೇತವಾಗಿ, ಬೆಂಗಳೂರದೇ ಉದಾಹರಣೆ ಅದ, ಒಂದೇ ಮನೆಯಲ್ಲಿ ಇವತ್ತು ದಿವಸ 80 ಜನ ಹಿಂಗೆಲ್ಲನೂ ಕೂಡ ಅದಾವೆ. ಅದನ್ನು ತನಿಖೆ ಮಾಡಬೇಕು. ಸುಮ್ಮನೆ ಅಫಿಡವಿಟ್ ಕುಡಿ ಅಂತ ಕುಂಡ್ರದು ಮಾಧ್ಯಮದ ಮೂಲಕ ಹೇಳುವಂಥದ್ದು ಆಗಬಾರ್ದು. ಅವ್ರು ಸಂಪೂರ್ಣವಾಗಿ ಅದನ್ನು ಎನ್ಕ್ವೈರಿ ಮಾಡಲಿ. ಈ ಜಾತಿ ಕಂತಿ ಕಾಲಮ್ಗಳಲ್ಲಿ ಸರ್ ಕ್ರಿಶ್ಚಿಯನ್ ಲಿಂಗ ಇದೆ, ಕ್ರಿಶ್ಚಿಯನ್ ನಾನು ಹೇಳ್ಬಿಟ್ಟಿದ್ದೀನಿ, ಮತ್ತೆ ಪದೇ ಹೇಳ್ತೀನಿ. ನಾನು ಹೇಳ್ಬೋದು, ನಾನು ನಿನ್ನೆ ಹೇಳಿದ್ದೀನಿ, ಪದೇ ದಿವಸ ಹೇಳಕ್ಕೆ. ಸೋನಿಯಾ ಗಾಂಧಿ ಅವ್ರ ಕೈವಾಡ ಇದೆ ಕ್ರಿಶ್ಚಿಯನೀಕರಣ ಮಾಡೋದಕ್ಕಾಗಿ ಈ ರೀತಿ ಮಾಡಿಸಿದ್ದಾರೆ. ನಾನು ನಿನ್ನೆ ಹೇಳಿದ್ದೀನಿ, ಎಲ್ಲಿ ಇಲ್ಲ ಆ ರೀತಿ ಕ್ರಿಶ್ಚಿಯನ್ ಇಲ್ಲಿ ಹೆಂಗೆ ಬಂದರು ಅಂತ ಕೇಳ್ತಾರೆ. ನಾನು ನಿನ್ನೆ ಹೇಳಿದ್ದೀವಿ. ಅವರು ಏನು ಕನ್ಫ್ಯೂಷನ್ ಮಾಡ್ಕೊಂಡಿದ್ರು ಅಂದರೆ ಕನ್ವರ್ಷನ್ಗಳಾಗಿರ್ತವೆ. ಈಗ ಕ್ರಿಶ್ಚಿಯನ್ದಾಗ ಕನ್ವರ್ಷನ್ ಆಗಿರ್ತಾರೆ, ಹಿಂದೂದಾಗ ಎಷ್ಟೋ ಮಂದಿ ಮದುವೆ ಹಿಂದೂದಾಗ ಕನ್ವರ್ಷನ್ ಆಗಿರ್ತಾರೆ, ಮುಸ್ಲಿಮ್ಸ್ನಾಗ ಇಸ್ಲಾಮ್ನಾಗ ಕನ್ವರ್ಟ್ ಆಗಿರ್ತಾರೆ, ಇಸ್ಲಾಮ್ದವರು ಎಷ್ಟೋ ಜನ ಇವತ್ತು ಹಿಂದೂದಾಗ ಕನ್ವರ್ಟ್ ಆಗಿದ್ದಾರೆ, ಲಿಂಗಾಯತರ ಕನ್ವರ್ಟ್ ಆಗಿದ್ದಾರೆ. ಅವರು ಕಾಂತರಾಜ್ ಕಮಿಟಿ ಮುಂದೆ ಅವರು ಅದನ್ನು ಹೇಳಿದ್ದನ್ನು ಅದನ್ನು ಇದು ಮಾಡ್ಕೊಂಡು ಅದಕ್ಕೆ ಕಾಲಮ್ ಸೃಷ್ಟಿ ಮಾಡಿದ್ರು. ಅವ್ರನ್ನ ಹೇಳಿದ್ದಾರೆ ಅಂತೇಳಿ ಕಾಂತರಾಜ್ ಕಮಿಟಿ ಮುಂದೆ. ಈಗ ಮೊನ್ನೆ ನಾವು ಕ್ಯಾಬಿನೆಟ್ನಲ್ಲಿ ಮುಖ್ಯಮಂತ್ರಿಗಳಿಗೆಲ್ಲರಿಗೂ ಹೇಳಿದ್ದೀವಿ, ಒಂದು ಇದೆಲ್ಲ ಇಶ್ಯೂಗಳನ್ನ ರೇಸ್ ಮಾಡಿ ಇದಕ್ಕೆಲ್ಲ ಆಗಿದೆ. ಅವ್ರು ಏನಾದರೂ ಕನ್ವರ್ಟ್ ಆಗಿದ್ದರೆ ಅದು ಹಿಂದೂದಾಗ ಕನ್ವರ್ಟ್ ಆಗಲಿ, ಲಿಂಗಾಯತರ ಕನ್ವರ್ಟ್ ಆಗಲಿ, ಕ್ರಿಶ್ಚಿಯನ್ದಾಗ ಕನ್ವರ್ಟ್ ಅವ್ರು ಇದ್ರಾಗ ಹೇಳೋ ಟೈಮ್ನಾಗ ಅವ್ರು ಹೇಳ್ತಾರೆ ಅದಾಗ ಕಮ್ಯುನಿಟಿನ ಕ್ರಿಶ್ಚಿಯನ್ ಇದ್ರು ಅಂತೇಳಿ. ಅವಾಗ ಅದ್ರಾಗ ತೊಗೊಳ್ರಿ ನೀವು ಬಿಟ್ಕೊಂಡು ಅದನ್ನು. ಅದಕ್ಕೆ ಒಂದು ಇದು ಸೃಷ್ಟಿ ಮಾಡಿದ್ದು ಸರಿ ಅಲ್ಲ ಅಂತ ನಾವು ಹೇಳಿದ್ದೀವಿ. ನಾವು ಎಷ್ಟೋ ಮುಸ್ಲಿಮ್ಸ್ ಕ್ರಿಶ್ಚಿಯನ್ ಕನ್ವರ್ಟ್ ಆಗಿದ್ದಾರೆ, ಮುಸ್ಲಿಮ್ ಕ್ರಿಶ್ಚಿಯನ್ ಯಾಕಿಲ್ಲ ಅಂತ ಕೇಳ್ತಾ ಇರ್ತಾರೆ. ಅದೇ ಹೇಳ್ತೀನಲ್ಲ, ಅದನ್ನೇ ಹೇಳಿದ್ದೀವಿ ನಾವು ಎಲ್ಲರೂ ಕೂಡ. ನೀವು ಅದನ್ನು ಅಂಥವ್ದು ಏನಿದ್ದು ಅದನ್ನು ಕನ್ವರ್ಟ್ ಮಾಡ್ಕೊಳ್ಳಿ ಅಂತ ಹೇಳಿದ್ವಿ. ಸರ್ ನಾಳೆ ಇಂಡಿಯಾ ಪಾಕಿಸ್ತಾನ, ನನ್ನ ಬೇಸಿಕಲಿ ಹೇಳ್ತೀನಿ ಕೇಳಿ, ಈ ಪಾಕಿಸ್ತಾನ ಜೊತೆ ನಾವು ಮ್ಯಾಚೇ ಮಾಡಬೇಕಾಗಿತ್ತಲ್ಲ. ಯಾಕಂದರೆ ನಾವು ಇಷ್ಟು ನಮಗೆ ಪಾಪ ನಿರಪರಾಧಿಗಳು ನಮ್ಮ ಜನರಿಗೆ ಇವತ್ತೊಂದು ದಿವಸ ಅವರು ಅಮಾನುಷವಾಗಿ ಇವತ್ತೊಂದು ದಿವಸ ಏನು ಕಾಶ್ಮೀರದಲ್ಲಿ ಹತ್ಯೆ ಮಾಡಿದರು. ಇದಾದಮೇಲೆ ನಾವು ಅವ್ರ ಕೂಡ ಕ್ರಿಕೆಟೇ ಆಡುವಂಥದ್ದಿದೆ. ಅವ್ರ ಜೊತೆ ಕಟ್ ಆಫ್ ಮಾಡ್ಕೋಬೇಕು ನಾವು. ಹೇಳ್ರಿ ನಿಮ್ಮ ಯತ್ನಾಳವ್ರಿಗೆ, ಪ್ರಧಾನಮಂತ್ರಿಗೆ ಹೇಳ್ರಿ ಇದು ಮಾಡಿದ್ದೀನಿ ತಪ್ಪು ಅಂಥೇಳಿ. ಇದು ಹೇಳಂಗಿಲ್ಲ. ನಿಮ್ಮ ಪ್ರಧಾನಮಂತ್ರಿಗಳು ಪಾಕಿಸ್ತಾನ ಕೂಡ ಮ್ಯಾಚ್ ಆಡಕ್ಕೆ ಬಿಡ್ತಾರೆ, ಹೆಂಗ್ರಿ ಯತ್ನಾಳವ್ರು ಅಂತ ಕೇಳ್ರಿ. ಕಾಂಗ್ರೆಸ್ ಒಬ್ಬರು ನಾಯಕರೇ ಪಿತ್ರೋಡ್ ಅವರು ಪಾಕಿಸ್ತಾನಕ್ಕೆ ಹೋದ್ರೆ ನಾನು ಸ್ವರ್ಗ ಇದಕ್ಕೆ ತವರು ಮನೆಗೆ ಹೋದಂಗೆ ಆಗುತ್ತೆ. ಅದು ಅದ್ರ ಬಗ್ಗೆ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಇವತ್ತು ಸಹ ನಿಲುವು ತಗೋತದೆ. ಯಾವ ಸಂದರ್ಭದಲ್ಲಿ ಯಾಕೆ ಏನು ಹೇಳಿದ್ದಾರೆ ಅದ್ರ ಬಗ್ಗೆ ಮಾಡ್ತಾರೆ. ಅದು ವಿವಾದ ಕಾರಣ, ಅದು ಕರೆಕ್ಟ್ ಅಲ್ಲ. ಈಗ ಇದನ್ನು ಮೊದಲು ಮ್ಯಾಚಿದ್ದು ಹೇಳ್ರಿ. ಈಗ ಯತ್ನಾಳವ್ರಿಗೆ ಹೇಳ್ರಿ, ಪ್ರಧಾನಮಂತ್ರಿ ಅವ್ರಿಗೆ ಟೀಕೆ ಮಾಡಂತ ಹೇಳ್ರಿ. ನೀವು ಬಿರಿಯಾನಿ ತಿನ್ನಕ್ಕೆ ಹೋಗೋದು, ಪಾಕಿಸ್ತಾನ ಕರಿಲಾರ್ದೆ ಬಿರಿಯಾನಿ ತಿನ್ನಕ್ಕೆ ಹೋಗಿದ್ರಿ ಹಿಂದಕ್ಕೆ ಏನು? ಈಗ ಮ್ಯಾಚ್ ಆಡಕ್ಕೆ ಮಾಡಿದ್ದೀರಿ. ನಮ್ಮ ವಿರುದ್ಧದ ನೋಡಿ, ನಮ್ಮದು ಪಾಕಿಸ್ತಾನ ಜೊತೆ ನಮ್ಮ ಸಂಬಂಧ ಕಟ್ ಆಗಬೇಕು. ಯಾಕಂದ್ರೆ ಅವರು ನಮ್ಮ ಜನರನ್ನ, ನಿರಪರಾಧಿಗಳನ್ನ, ಮುಗ್ಧ ಜನರನ್ನ ಕಾಶ್ಮೀರದಲ್ಲಿ ಹತ್ಯೆ ಮಾಡಿದ್ದಾರೆ. ಇವ್ರು ಕೂಡ ಏನು ಕ್ರಿಕೆಟ್ ಮ್ಯಾಚ್ ಆಡ್ತೀರಿ ನೀವು? ಗೆಲ್ಲೋದು ಸೋಲೋದು ಎರಡನೇ ಮಾತು. ಅವ್ರ ಜೊತೆ ಕ್ರಿಕೆಟ್ ಮ್ಯಾಚ್ ಆಡೋದೇ ತಪ್ಪು ಇವತ್ತೊಂದು ದಿವಸ. ಈ ಸಂದರ್ಭದಲ್ಲಿ ಎಲ್ಲವೂ ಆಗಿ ನಿರ್ಣಯ ಆಗುತ್ತಾನ ಇದು ಆಗಬಾರ್ದು. ಇನ್ನೂ ಗಾಯ ಮಾತಿಲ್ಲ ಇವತ್ತು ದಿವಸ ಎಲ್ಲರದು. ಆ ಕುಟುಂಬಗಳಿಗೆ ಏನು ಅನ್ನಿಸ್ತದೆ? ಅವ್ರು ಕೂಡ ಮ್ಯಾಚ್ ಆಡಿದರೆ ನಿಮಗೆ ಅವ್ರಿಗೆ ನೋವಾಗಿದ್ರಲ್ವಾ? ಇದು ತುಳಿಯಂಗಿಲ್ವಾ? ಅಮಿತ್ ಶಾ ಅವರ ಪುತ್ರ BCCI ಅಧ್ಯಕ್ಷ ಅದಲ್ಲ, ಮತ್ತೆ ಹೇಳೋದು ಒಂದು, ಮತ್ತೆ ನಾವು ಹಾಗೆ ಅವ್ರ ಮೇಲೆ ಯುದ್ಧ ಮಾಡಿದ್ದೀವಿ, ಹಿಂಗೆ ಮಾಡಿದ್ದೀವಿ, ಮಾಡಿದ್ದೀವಿ, ಇದು ಮಾಡಿದ್ದೀವಿ ಎಲ್ಲನೂ ಕೂಡ ಘೋಷಣೆ ಮಾಡ್ಕೋತೀರಿ. ಇನ್ಯಾಕೆ ಮಾಡಕ್ಕೆ ಹೋಗಿದ್ರಿ? ನಮ್ಮದು ಪ್ರಬಲವಾದ ವಿರೋಧ ಅದು. ಅವ್ರ ಜೊತೆ ಆಟ ಆಡುವಂಥದ್ದು. ಈಗ ಆ ಜನರಿಗೆ ಏನು ಪಾಪ ಮೊನ್ನೆ ಪ್ರಾಣ ಕಳ್ಕೊಂಡಿದ್ದಾರೆ, ಸಿಂಧೂರ್ ಏನು ಕುಂಕುಮ ವಿಷಯ ಹಾಕಿದೆ, ಆ ಕುಟುಂಬಗಳಿಗೆ ಇವತ್ತು ಅಪಮಾನವನ್ನು ಮಾಡಿದ್ದೀರಿ ನೀವು. ಅವ್ರಿಗೆ ಮತ್ತಷ್ಟು ನೋವನ್ನು ಸೃಷ್ಟಿ ಮಾಡಿದ್ದೀರಿ ಇವ್ರು ಕೂಡ ಮಾತಾಡುವಂಥದ್ದು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.